ದೇವರ ಲೀಲೆನೇ ಅಪಾರ. ಬಾರದಿದ್ದ ಮಳೆ ಬಂದಾಗ ಇಷ್ಟು ದಿನಗಳಿಂದ ಕಾದ್ಕೊಂಡು ಕೂತಂಥ ಸುಸಮಯ ಸುಕ್ಷಣ ಇವತ್ತು. ಬರೀ 2 ನಿಮಿಷ ಮಳೆ ಬಂದಿದ್ದು. 2 ನಿಮಿಷದೊಳಗೆ ಇಡೀ ಭೂಮಿನೇ ನೀರು ಹರಿತಾ ಇದೆ ಇವತ್ತು. ಕಾದು ಕೆಂಡವಾಗಿತ್ತು ಭೂಮಿ. ಇಷ್ಟಕ್ಕೇ ಇಷ್ಟು ತೃಪ್ತ ಭಾವ ಅದಕ್ಕೆ. ದೇವ್ರ ಕಣ್ಣು ಬಿಟ್ಟರೆ ಬದಲಾಗೋದು ಒಂದು ಕ್ಷಣನೂ ಸಾಕು ಅಂತ ಹಿರಿಯರು ಹೇಳೋ ಮಾತು ಅಕ್ಷರಶಃ ನಿಜ. ಇವತ್ತು ಎಷ್ಟು ದಿನಗಳಿಂದ ಬಾಡಿ ಬಳಲ್ತಾ ಇದ್ವು ಬೆಳೆಗಳೆಲ್ಲ, ಮೊಳಕೆ ಬಂದಿದ್ದು. ಆಸರೆ ಬೇಕಲ್ಲ. ದೇವರು ಬಹಳ ಕರುಣಾಮಯಿ. ದೇವರಿಗಿರೋ ಕರುಣೆ ಮನುಷ್ಯನಿಗೆ ಯಾಕಿಲ್ಲ? ಅವನು ಈ ಮನುಷ್ಯರ ಮೇಲಿನ ಕೋಪದಿಂದ ಇಷ್ಟೆಲ್ಲ ಶಿಕ್ಷೆ ಕೊಡ್ತಾನೆ. ಆದರೆ ಇದ್ದಾವೆಲ್ಲ ಇನ್ನೂ ಬೇರೆ ಪ್ರಾಣಿ ಪಕ್ಷಿಗಳು, ಸಸ್ಯ ಸಂಕುಲಗಳು, ಭೂಮಂಡಲದ ಮೇಲೆ ಸಾಕಷ್ಟು ಜೀವರಾಶಿಗಳಿದ್ದಾವೆ. ಅವೆಲ್ಲ ಬದುಕಬೇಕಲ್ಲ. ದೇವರ ದೃಷ್ಟಿಯೊಳಗೆ ಪಾಪಿಗಳು ಪುಣ್ಯವಂತರು ಎಲ್ಲ ಒಂದೇ. ಎಲ್ಲರನ್ನ ಬದುಕಿಸ್ಬೇಕು ಅವನು. ಆ ಮುಗ್ಧ ಪುಣ್ಯವಂತ ಜೀವಿಗಳ ದಯೆಯಿಂದ ಮನುಷ್ಯ ಕೂಡ ಬದುಕೋದು. ಬರೀ ಮನುಷ್ಯನ ಆಟೋಟಪಗಳನ್ನು, ದರಿದ್ರ ವರ್ತನೆಗಳನ್ನು ನೋಡಿದ್ರೆ ಈ ಮಳೆನೂ ಅಲ್ಲ, ಯಾವುದೂ ಬರಬಾರ್ದು ಈ ಭೂಮಿ ಮೇಲೆ. ಅಷ್ಟೊಂದು ನಮನೀಯ ಪಾಪದ ಕೊಡ ತುಂಬಿ ತುಳುಕ್ತಾ ಇದ್ದರೂ ಕೂಡ ಕಾಲ ಕಾಲಕ್ಕೆ ಮಳೆ ಬೆಳೆಗಳನ್ನು ಕೊಟ್ಟು ಜೀವರಾಶಿಗಳನ್ನು ರಕ್ಷಣೆ ಮಾಡ್ತಾ ಇರುವಂಥ ದೇವರ ಕರುಣೆ. ಅದಕ್ಕೆ ಚಿರಋಣಿಗಳಾಗಿರಬೇಕು, ತಲೆ ಬಾಗಲೇಬೇಕು. ಎಷ್ಟು ಬಾರಿ ವಂದಿಸಿದರೂ ಕೂಡ ತೃಪ್ತವಾಗಲ್ಲ ಜೀವ. ಎಷ್ಟೊಂದು ನೋವು ಕೊಡ್ತೀವಿ, ಕಣ್ಣೀರು ಹಾಕಿಸ್ತೀವಿ ಬೇರೆಯವರಿಗೆ, ಅದೆಂಥ ಮೋಸ ಮಾಡ್ತೀವಿ, ದ್ರೋಹ, ನಂಬಿಸಿ ಕೈ ಕೊಡ್ತೀವಿ. ಜೀವನವನ್ನೇ ಹಾಳು ಮಾಡೋ ಮಟ್ಟಕ್ಕೆ ನಮ್ಮ ದುರ್ವರ್ತನೆಗಳಿರ್ತವೆ. ಅಂಥವರೆಲ್ಲರೂ ಈ ದೇವನ ಕರುಣೆಗೆ, ಅದು ಈ ಮುಗ್ಧ ಜೀವಿಗಳ ಸಹವಾಸದಿಂದ, ಹೂವಿನ ಜೊತೆ ನಾರು ಸ್ವರ್ಗ ಸೇರಿದಂಗೆ ಆ ಮುಗ್ಧ ಜೀವಿಗಳ ಮೇಲಿನ ಕರುಣೆಯಿಂದ ಅವನು ಕೊಡೋ ಭಿಕ್ಷೆ ತಿಂದು ನಾವು ಕೂಡ ಕೊಬ್ಬಿ ಮೆರಿತಾ ಇರ್ತೀವಿ ಮನುಷ್ಯರು. ಇಷ್ಟೆಲ್ಲ ನಮೂನೆಯ ಅವಾಂತರಗಳು, ಪ್ರಳಯ ಕಾಲ ಸನ್ನಿಹಿತವಾದಂಥ ದೃಶ್ಯಗಳನ್ನು ಕಾಣ್ತಾ ಇದ್ದರೂ ಕೂಡ ಮನುಷ್ಯನಲ್ಲಿ ಅಥವಾ ಮನುಷ್ಯನ ದುರ್ವರ್ತನೆಯಲ್ಲಿ ಕೊಂಚ ಕೂಡ ಪರಿವರ್ತನೆ ಆಗ್ತಾ ಇಲ್ಲ. ಯಾಕೆ ಇಷ್ಟೊಂದು ನಮೂನೆಯ ದರ್ಪ, ದೌರ್ಜನ್ಯ, ಹಿಂಸೆ, ವಿಕಾರ, ಬೇರೆಯವರ ಬದುಕನ್ನೇ ಆಪೋಷಣ ತೆಗೆದುಕೊಳ್ಳುವಷ್ಟು ಮಟ್ಟಿಗೆ ಯಾಕಿಂಥ ರಾಕ್ಷಸೀಯ ಗುಣಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ ಮನುಷ್ಯ ಅನ್ನೋದು ಅದೊಂದು ನಿಗೂಢವಾಗಿಯೇ ಉಳಿತಾ ಇದೆ. ಇದೇನೋ ಸೇವನೆ ಮಾಡ್ತಾ ಇರೋ ಆಹಾರದ ಪ್ರಭಾವನೋ, ಕುಡಿತಾ ಇರೋ ನೀರು, ಗಾಳಿ ಎಲ್ಲವೂ ಕಲುಷಿತ, ವಿಷಮಯ. ಆ ವಿಷವನ್ನು ತಿಂದು 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 ನಾವು ವಿಷ ಆಗಿಬಿಟ್ಟಿವೋ ಹೆಂಗೆ ನಮ್ಮ ಗುಣಗಳೆಲ್ಲ. ಎಷ್ಟೊಂದು ಲವಲವಿಕೆ ಪರಿಸರದೊಳಗೆ. ಬಿಸಿಲಿನೊಳಗೆ ಕಾದು ಕೆಂಪಾಗಿತ್ತು ಭೂಮಿ, ಪಾಪ ಕೆಂಡವಾಗಿತ್ತು. ತುಂಬ ಸೆಕೆ ಇತ್ತು ಬೆಳಗ್ಗೆಯಿಂದ. ಇಷ್ಟು ಮಳೆ ಜಸ್ಟ್ 3-4 ಮಿನಿಟ್ ಓನ್ಲಿ, 3-4 ನಿಮಿಷಗಳೊಳಗೆ ಇಡೀ ಭೂಮಿನೇ ತೊಯ್ದ ಹೆಣ್ಣಿನ ಹಾಗೆ, ನದಿಯೊಳಗೆ ಮಿಂದು ಒದ್ದೆ ಬಟ್ಟೆಯೊಳಗೆ ನಿಂತ ಹೆಣ್ಣಿನ ಹಂಗೆ ನಸು ನಾಚಿಕೆಯಿಂದ ರಂಗೇರಿ ನಿಂತಂಗೆ ಅನ್ನಿಸ್ತಾ ಇದೆ ಪ್ರಕೃತಿ. ಅವರೆಷ್ಟು ಖುಷಿಯಾಗಿದೆ ಎಲ್ಲದು ಪಕ್ಷಿಗಳಿಗೆ. ಇವತ್ತು ಮಾರ್ನಿಂಗು 4 ಗಂಟೆಗೆ ಚಿಲಿಪಿಲಿ ಶುರು ಮಾಡಿದ್ದು ಇವೆಲ್ಲ. ಅವುಗಳ ಜೊತೆ ನಾನು ಹೇಳ್ಬೇಕಂದ್ರೆ ಹೇಳಲಿಲ್ಲ, ಹಾಸಿಗೆ ಒಳಗೇ ಕೇಳ್ತಾ ಇದ್ದೆ. ಏನೋ ತಳಮಳ ಸಂಕಟ ಅನ್ನಿಸ್ತಿತ್ತು ಎದೆಯೊಳಗೆ, ಯಾಕೋ ಏನೋ. ಆದರೆ ಇದಿಷ್ಟು ಮಳೆ ಬಂದು ಭೂಮಿನಾದರೂ ತಂಪಾಯ್ತಲ್ಲಪ್ಪ. ಮನುಷ್ಯನ ಮನಸ್ಸು ತಂಪಾಗದೆ ಹೋದರೂ ಪರವಾಗಿಲ್ಲ, ಭೂಮಿನಾದರೂ ತಂಪಾಯ್ತಲ್ಲ ಅನ್ನೋದು ಒಂದು ಖುಷಿ. ರೈತ ಬೆಳೆದ್ರೇ ಜಗತ್ತು. ರೈತನಿಗೆ ಸಮಾಧಾನ, ಸಂತೋಷ ಕೊಡೋದು ದೇವನ ಕರುಣೆ. ಎಲ್ಲ ಕೊಳೆಗಳನ್ನು ತೊಳೆಯುವಂತಹ ಈ ಪಾಪನಾಶಿನಿ ಪಾವನಿ ಗಂಗೆ ತಾನೇ ಕೊಳೆಯಾಗಿ ಇನ್ನೊಂದು ಕೊಳೆಯನ್ನು ತೊಳಿತಾಳಲ್ಲ, ಅಂತಹ ಶ್ರೇಷ್ಠ ಜನ್ಮ. ಪ್ರಕೃತಿಯ ಮಡಿಲಲ್ಲಿ ಸ್ವರ್ಗ ಇದೆ, ಬರೀ ಮಾತಿಗೆಲ್ಲ ಹೇಳೋದು. ನಿಜವಾದ ಸ್ವರ್ಗ ಇದೆ, ಬಟ್ ಮನಸ್ಸಲ್ಲೂ ಕೂಡ ಶಾಂತಿ ನೆಮ್ಮದಿ ಇರಬೇಕು.
ಆವಾಗ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ. ಇಲ್ಲವಾದರೆ ಸ್ವರ್ಗ ಕೂಡ ನರಕ ಅನ್ಸೋಕ್ಕೆ ಶುರುವಾಗುತ್ತದೆ. ಸಮಾಧಾನ, ಶಾಂತಿ, ನೆಮ್ಮದಿ ಇರಬೇಕು ಮನಸ್ಸಿಗೂ. ಯಾರೋ ಕಿತ್ಕೊಂಡ್ರು, ಯಾರೋ ಚುಚ್ಚಿದ್ರು, ಚೆಚ್ಚಿದ್ರು ಅಂಥೇಳಿ ವಿಲ ಒದ್ದಾಡಿಕೊಂಡು ಇರೋ ಸ್ವರ್ಗವನ್ನು ನರಕ ಮಾಡಿಕೊಂಡು ಬದುಕಿ ಏನು ಪ್ರಯೋಜನ ಭೂಮಿ ಮೇಲೆ? 4 ಜನಕ್ಕೆ ಉಪಕಾರ ಮಾಡೋದು ನಮ್ಮಿಂದ ಸಾಧ್ಯ ಇಲ್ಲ ಅಂತಂದರೆ ನಮಗೆ ನಾವಾದರೂ ಮಾಡ್ಕೋಬೇಕು. ನಮ್ಮನ್ನೂ ಬೆಂಕಿಗೆ ದೂಡ್ಕೊಂಡು ನಮ್ಮನ್ನೇ ನಾವು ಸುಟ್ಕೊಂಡು ಬೇರೆಯವ್ರಿಗೆ ಮಾಡೋದಂತೂ ದೂರದ ಮಾತು. ನಮಗೆ ನಾವು ಮಾಡ್ಕೊಳ್ಳಲ್ಲ ಅಂತಂದರೆ ಜನ್ಮ ವ್ಯರ್ಥ ಮಾಡ್ಕೋಬಾರ್ದು. ಅಂತಂದರೆ ಸಂತೋಷವಾಗಿರೋದು, ನಗೋದು, ನಗಿಸೋದು ಇರಬೇಕು. ಏನೋ ಒಂದು ಕಾರಣ ಹೇಳ್ಕೊಂಡು ನೆಪ ಮಾಡಿಕೊಂಡು ಸದಾ ಸಪ್ಪೆ ಮೋರೆ ಹಾಕ್ಕೊಂಡು ಅಳುಮುಖ ಮಾಡಿಕೊಂಡು ಏನು ಸಾಧನೆ? ಬರೀ ವೇದನೆಯೊಳಗೆ ಬದುಕನ್ನು ದೂಡೋ ಹಾಗಾದರೆ ಬದುಕಾದರೂ ಯಾಕೆ ಬೇಕು? ಮನುಷ್ಯ ಆಶಾವಾದಿಯಾಗಿರಬೇಕು. ಭರವಸೆಗಳು ಸಾಯಬಾರ್ದು, ನಂಬಿಕೆಗಳು ಕಮರಿ ಹೋಗಬಾರ್ದು. ಯಾರೋ ದ್ರೋಹ ಮಾಡಿದ್ರು, ಯಾರೋ ಮೋಸ ಮಾಡಿದ್ರು ಅಂದ್ಕೊಂಡು ಬರೋ ಸಂತೋಷವನ್ನು ಸಹಿತ ಮರೆತು ಎಲ್ಲ ಬಿಟ್ಟು ಬದುಕೋದು ಭಾಳ ಕಷ್ಟ ಅನ್ನಿಸ್ತದೆ. ನೋಡ್ರಿ, ಬಿಸಿಲು ಬಿತ್ತು. ಬರೀ 2 ನಿಮಿಷನೋ 3 ನಿಮಿಷ ಬಂತು ಮಳೆ. ಇಷ್ಟು ಜಳ್ಳಂತ ಬಿಸಿಲು ಬಿತ್ತು. ಈಗ ಮಳೆ ಬಹಳ ರಭಸದಿಂದ ಬಂದು ಮತ್ತು ಜಳ್ಳಂತ ಬಿಸಿಲು ಬಿತ್ತು. ಕಾಮನ್ ಬಿಲ್ ಮೂಡೋ ಅಂಥ ಸಮಯ ಇದು. ಬಿಸಿಲು ಮತ್ತು ಮಳೆ, ಇಷ್ಟು ಸುಂದರವಾದಂಥ ದೃಶ್ಯ ನೋಡ್ರಿ. ಇದು ನಯನ ಮನೋಹರ. ಈ ಪ್ರಕೃತಿಯ ಮಡಿಲಲ್ಲಿ ದುಃಖ, ದುಮ್ಮಾನ, ಮೋಸ, ವಂಚನೆ, ಕಪಟ, ದ್ರೋಹ ಯಾವುದೂ ಇಲ್ಲ ಇಲ್ಲಿ. ಅದಕ್ಕೆ ಶರಣಾಗಿ ಬಿಟ್ವಿ ಅಂತಂದರೆ ಅವೆಲ್ಲವನ್ನು ಮರ್ತು ಬಿಡಬೇಕು ಮನುಷ್ಯ. ಅಲ್ಲಿದ್ದು ಕೂಡ ನಾವು ಮತ್ತು ಏನೇನೋ ಇಟ್ಕೊಂಡು ಹೇಗೋ ಬದುಕ್ತೀವಿ ಅಂದರೆ ನಮ್ಮದು ತಪ್ಪು, ಮೂರ್ಖತನ ಅದು. ನೋಡ್ರಿ, ಬಿಸಿಲಿಗೆ ಹೂಗಳು ಹೆಂಗೆ ಅರಳಿ ನಗ್ತಾ ಇದ್ದಾವೆ. ಹೂವಿನ ದಳದಲ್ಲಿ ಮಂಜಿನ ಹನಿಯಲ್ಲಿ ನಿರ್ಮಲ ಭಾವವೇ ಪ್ರೇಮ. ದೇವನ ಸೃಷ್ಟಿಯ ಪ್ರಕೃತಿ ಪುರುಷರ ಸುಂದರ ಮಿಲನವೇ ಪ್ರೇಮ. ಮಳೆ ನಿಂತರೂ ಮಳೆ ಹನಿಗಳು ನಿಲ್ಲೋದಿಲ್ಲ. ನೋಡ್ರಿ, ಎಷ್ಟು ಫಳ ಹೊಳಿತಾ ಅದು ಗಿಡದೊಳಗೆ ಮುತ್ತಿನ ರಾಶಿ ಪೋಣಿಸಿದಂಗೆ ಮಳೆ ಹನಿಗಳು. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹುಯ್ದ ನುಣ್ಣನೆ ಎರಕಾವ ಹುಯ್ದ. ಒಟ್ಟಾರೆ ಮರಳಿ ಪ್ರಕೃತಿಗೆ, ಮರಳಿ ಮಣ್ಣಿಗೆ, ಪ್ರಕೃತಿಯಲ್ಲಿನೇ ಸ್ವರ್ಗ, ಸಮಾಧಾನ, ಸಂತೋಷ.